ಹಲೋ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುರಿದಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕ್ಯಾಶ್ಯೂ ನಟ್ಸ್ ಜೊತೆಗೆ ಬಾದಾಮ್, ಪಿಸ್ತಾ, ದ್ರಾಕ್ಷಿನೂ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಬೋದು. ಅದಾದಮೇಲೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೊಂದು ಸುಮಾರು 10 ರಿಂದ 15 ನಿಮಿಷ ತನಕ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಕಲರು ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ಅರ್ಧ ಲೀಟ್ರಷ್ಟು ಹಾಲನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ. ಸೊ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು ಹಾಲಿನಲ್ಲೇ. ನೆಕ್ಸ್ಟು ಶುಗರ್ ನಾನಿಲ್ಲಿ 400 ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ ಕೆಜಿಗೆ. ನೀವು ಸ್ವಲ್ಪ ಕಡಿಮೆ ತಿನ್ನೋರಾಗಿದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 400 ಗ್ರಾಮ್ಸ್ ಕರೆಕ್ಟಾಗಿರುತ್ತೆ. ಶುಗರ್ ಜಾಸ್ತಿ ಅಂತಲೂ ಅಲ್ಲ, ಕಡಿಮೆ ಅಂತಲೂ ಅಲ್ಲ, ಕರೆಕ್ಟಾಗಿರುತ್ತೆ. 250 ಗ್ರಾಮ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಾದಮೇಲೆ ಅನ್ಸ್ವೀಟನ್ ಕೋವಾ ಹಾಕ್ಕೊಂಡಿದ್ದೀನಿ. ಅನ್ಸ್ವೀಟನ್ ಕೋವಾ ಹಾಕೋದ್ರಿಂದ ಒಳ್ಳೆ ರಿಚ್ ಟೇಸ್ಟ್ ಬರುತ್ತೆ ನಮ್ಮ ಕ್ಯಾರೆಟ್ ಹಲ್ವಾಗೆ. ಇದೊಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು. ಸೊ 100 ಗ್ರಾಮ್ಸ್ ಕೋವಾ, ಅನ್ಸ್ವೀಟನ್ ಕೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ನಲ್ಲಿ ಏಲಕ್ಕಿ ಪುಡಿ 1 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ನಿಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅದಕ್ಕೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.